ರಾಜವಂಶದವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಕೂಡ ಹಿಂದೆ ಇಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿ ಕೆಲಸ ಮಾಡಿದಂಥ ಜನರು ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ರಾಜಪ್ರಭುತ್ವ ಪ್ರಜಾಪ್ರಭುತ್ವದೊಂದಿಗೆ ಮಿಲನವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಯದುವಂಶದ ಅರಸರು ಜನತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸಿದಂಥವರು ನಮ್ಮ ಯದುವಂಶದ ಅರಸರು. ಹಾಗಾಗಿ ಯದುವಂಶದ ಅರಸರು ಇವತ್ತಿನ ದಿವಸ ಮೈಸೂರು ಮಹಾಸಂಸ್ಥಾನಕ್ಕೆ ವಿಶೇಷವಾಗಿ ಮೈಸೂರಿಗೆ ಭಾಳಷ್ಟು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾವು ತಕ್ಷಣ ನೋಡೋದು ಯಾವುದಂದರೆ ಯುರೋಪ್, ಬ್ರಿಟನ್ ನೋಡ್ತೀವಿ, ಬ್ರಿಟಿಷ್ ನೋಡ್ತೀವಿ. ಬಹುಶಃ ಅಲ್ಲಿ ನೋಡ್ಕೊಂಡು ಬಂದು ಮಹಾರಾಜರಲ್ಲಿ ಅದೇ ಥರ ರಿಪ್ಲಿಕಾ ಮಾಡ್ತಾಯಿದ್ದಾರೆ. ಬಹುಶಃ ಇವತ್ತು ನಮ್ಮ ದೊಡ್ಡ ಗಡಿಯಾರ ಥೇಮ್ಸ್ ನದಿಯ ದಂಡೆಯ ಮೇಲೆ ಇರತಕ್ಕಂಥ ಬಕಿಂಗ್ಹ್ಯಾಮ್ ಅರಮನೆಯ ಪಕ್ಕದಲ್ಲಿರ್ತಕ್ಕಂಥ ಬಿಗ್ ಬೆನ್ ದೊಡ್ಡ ಗಡಿಯಾರ, ಅದು ಅಲ್ಲಿಯ ರಿಪ್ಲಿಕಾ ನಮ್ಮ ಗಡಿಯಾರ. ಹಾಗೆ ಮಹಾರಾಜರು ಏನೆಲ್ಲ ಅಲ್ಲಿಂದ ತಗೊಂಡ್ಬಂದು ಮೈಸೂರಿನ ವಿಶ್ವದಲ್ಲೇ ಅತ್ಯಂತ ಸುಂದರ ನಗರವನ್ನಾಗಿ ಕಟ್ಟಿದಂಥವರು ಮೈಸೂರು ಮಹಾರಾಜರು. ಅವ್ರ ಜೊತೆಗೆ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಎಲ್ಲರೂ ಕೂಡಿ ಇವತ್ತಿನ ದಿವಸ ಮೈಸೂರಿನ ವಿಶ್ವದಲ್ಲೇ ಒಂದು ಮಾದರಿಯ ನಗರವಾಗಿ ಕಟ್ಟಿದಂಥವ್ರು. ಮತ್ತು ಇವತ್ತು ನಾವೇನು ಅನ್ನ ಇರ್ಬೋದು, ಅಕ್ಷರ ಇರ್ಬೋದು, ಬೆಳಕಿರ್ಬೋದು, ಉದ್ಯೋಗ ಇರ್ಬೋದು, ಹೊಸ ಹೊಸ ಆವಿಷ್ಕಾರಗಳನ್ನು ನಮ್ಮ ನಾಡಿಗೆ ತಂದುಕೊಟ್ಟಂಥ ಕೀರ್ತಿ ಪುರುಷರು ಯದುವಂಶದ ಅರಸರು. ಅಂಥ ಅರಸರ ಕುಡಿ ಇವತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಇವತ್ತು ಪ್ರತಿನಿಧಿಯಾಗಿ ಬಯಸಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಇಲ್ಲಿ BJP, ಕಾಂಗ್ರೆಸ್, JDS ಅಲ್ಲ. ಇದು ನಮಗೆ ಭಾಳ ಪ್ರಮುಖ. ಇವತ್ತು ಯದುವಂಶದ ಅರಸರು ಯಾವುದೇ ವಿಧವಾದಂಥ ರಾಜಕೀಯದ ಲೇಪನಗಳನ್ನು ಹೊರತುಪಡಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ರಾಜಪ್ರಭುತ್ವ ವಿಲೀನ ಆಗಿರೋದ್ರಿಂದ ನಾನು ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ನೀವು ನಾಡ ದೊರೆಗಳು ಅವರಲ್ಲಿ ಮತ್ತು DK ಶಿವಕುಮಾರ್ ನಮ್ಮ ಉಪ ಮುಖ್ಯಮಂತ್ರಿ ಮತ್ತೆಲ್ಲರಲ್ಲೂ ಕೂಡ ನನ್ನ ಅತ್ಯಂತ ವಿನೀತ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮೈಸೂರು ಮಹಾಸಂಸ್ಥಾನವನ್ನು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿರೋದಕ್ಕೆ ನಾವೆಲ್ಲರೂ ಕೂಡ ಬಿಡಬೇಕಾಗಿದೆ. ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೀವಿ.